ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಜಾಂಡೀಸ್ ಅಂಡ್ ಬೇಬೀಸ್, ಮಕ್ಕಳಲ್ಲಿ ಜಾಂಡೀಸ್ ಯಾಕಾಗತ್ತೆ, ಇದನ್ನ ಹೇಗೆ ತಡೆಗಟ್ಟಬಹುದು ಆ್ಯಂಡ್ ಇದನ್ನ ತುಂಬ ಪೇರೆಂಟ್ಸ್ಗಳು, ಹೊಸ ಪೇರೆಂಟ್ಸ್ಗಳು, ನ್ಯೂ ಮಾಮೀಸ್, ನ್ಯೂ ಪೇರೆಂಟ್ಸ್ ತುಂಬ ಭಯ ಪಟ್ಟಿರ್ತಾರೆ. ಆ್ಯಕ್ಚುಲಿ ಜಾಂಡೀಸ್ ಅಂತಂದರೆ ಏನು, ಏನಕ್ಕೆ ಬರುತ್ತೆ, ಇದಕ್ಕೆ ಕಾರಣಗಳೇನು, ಇದನ್ನು ತಡೆಗಟ್ಟುವಂತಹ ಒಂದು ಶಕ್ತಿ ನಮ್ಮಲ್ಲಿದೆಯಾ, ಇದು ಬಾಡಿಯಲ್ಲಿ ಆಗುವಂತಹ ಕಂಪ್ಲೀಟ್ ಚೇಂಜಸ್ಸು ಆ್ಯಂಡ್ ಹೇಗೆ ತಡೆಗಟ್ಟಬಹುದು, ಏನೇನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ಮೇನ್ಲಿ ಇಂಪಾರ್ಟೆಂಟ್ಲಿ ನಾವು ಜಾಂಡೀಸ್, ನ್ಯೂ ಬಾರ್ನ್ ಜಾಂಡೀಸ್ ಅಂತಂದರೆ ಜಾಂಡೀಸ್ ಆ್ಯಂಡ್ ನ್ಯೂ ಬಾರ್ನ್ಸ್ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿ ಎಕ್ಸ್ಪೆಕ್ಟಿಂಗ್ ಪೇರೆಂಟ್ಸ್, ನ್ಯೂ ಪೇರೆಂಟ್ಸ್ ಆಗಿರಬಹುದು ಆ್ಯಂಡ್ ಈಗ ನಾವು ಮಗುನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ವಿ ಆರ್ ರೆಡಿ ಫಾರ್ ದ ಬೇಬಿ ಅನ್ನುವಂತಹ ಪೇರೆಂಟ್ಸು ಸಹ ಈ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕಾಗಿದೆ. ಸೊ ಈ ವಿಡಿಯೋನ ನೀವು ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋನ ನೋಡಿ. ಇಟ್ ವಿಲ್ ಬಿ ಅ ವೆರಿ ಶಾರ್ಟ್ ವಿಡಿಯೋ. ಸೊ ವಿಡಿಯೋನ ಡೀಟೇಲ್ಡಾಗಿ ನೋಡಿ ಆ್ಯಂಡ್ ಹೊಸ ಪೇರೆಂಟ್ಸ್ ಯಾರು ಮಗುನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ ಅವ್ರಿಗೆ ಈ ಇನ್ಫಾರ್ಮೇಷನ್ ಬೇಕೇ ಬೇಕಾಗಿದೆ. ಏನಕ್ಕಂತಂದರೆ ಜಾಂಡೀಸ್ ಅಂತಂದರೆ ತುಂಬ ಭಯ ಪಡ್ತಾರೆ ಆ್ಯಂಡ್ ಇದರಲ್ಲಿ ತುಂಬ ಊಹಾಪೋಹಗಳಿದೆ, ತುಂಬ ಮೂಢನಂಬಿಕೆಗಳು ಸಹ ಇದೆ. ಇದನ್ನು ಯಾವುದನ್ನು ಫಾಲೋ ಮಾಡಬೇಕು ಆ್ಯಂಡ್ ಯಾವುದನ್ನು ಫಾಲೋ ಮಾಡಬಾರ್ದು ಆ್ಯಂಡ್ ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಷನ್ನ ನಾನು ಎಲ್ಲನೂ ನಿಮಗೆ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ವಾಟ್ ವಿ ಹ್ಯಾವ್ ಫಾಲೋಡ್. ಅದಿತಿಗೂ ಸಹ ಹುಟ್ಟಿದಾಗ ಜಾಂಡೀಸ್ ಇತ್ತು, ಆವಾಗ ನಾವು ಏನೇನೆಲ್ಲ ಫಾಲೋ ಮಾಡಿದ್ದೀವಿ. ಆ್ಯಂಡ್ ತುಂಬ ಜನ ಪೇರೆಂಟ್ಸ್ ಜಾಂಡೀಸ್ ಅಂತಂದರೆ ಭಯ ಪಡ್ತಾರೆ. ಹೌದು, ಜಾಂಡೀಸ್ ಬಂದಾಗ ಮಗುನ ತುಂಬ ಗಮನ ವಹಿಸಿ ತುಂಬ ಒಂದು ಕೇರ್ ಆಗಿ ನೋಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ಸ್ ಆಗುವಂತಹ ಚಾನ್ಸಸ್ಸು ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಏನೆಲ್ಲ ತಿಳ್ಕೋಬೇಕು ಆ್ಯಂಡ್ ಏನೆಲ್ಲ ಫಾಲೋ ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋ ಡೀಟೇಲ್ ಆಗಿ ನೋಡಿ. ಸೊ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೀವು ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಚಾನೆಲಲ್ಲಿ, ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲಲ್ಲಿ ಮಕ್ಕಳ ರಿಲೇಟೆಡ್ ಕಂಟೆಂಟ್ ಆ್ಯಂಡ್ ಮಕ್ಕಳ ಫುಡ್ ರೆಸಿಪೀಸ್ ಆ್ಯಂಡ್ ಇನ್ಫಾರ್ಮೇಷನ್ ಅಬೌಟ್ ಅದಿತಿ ಆ್ಯಂಡ್ ಅದಿತಿ ಮೈಲ್ ಸ್ಟೋನ್ಸ್ ಇರ್ಬೋದು, ಅದಿತಿ ಯಾವ್ಯಾವ ರೀತಿ ಡೆವಲಪ್ ಆಗ್ತಿದ್ದಾರೆ ಆ್ಯಂಡ್ ಯಾವ ರೀತಿ ಮೈಲ್ ಸ್ಟೋನ್ಸ್ನ ಅಚೀವ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಡೀಟೇಲ್ಡ್ ಈ ಚಾನಲಲ್ಲಿ ಸಿಗುತ್ತೆ. ಇಟ್ಸ್ ಮೋರ್ ಅಬೌಟ್ ಚಿಲ್ಡ್ರನ್. ಈ ಚಾನೆಲ್ ಹೆಸರೇ ಇದೆ ನಮ್ಮ ಮಕ್ಕಳಿಗಾಗಿ ಅಂತ. ಸೊ ಪ್ರತಿಯೊಬ್ಬ ಪೇರೆಂಟ್ಸ್, ನ್ಯೂ ಪೇರೆಂಟ್ಸ್ಗೆ ನನ್ನ ಚಾನೆಲ್ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಜಾಂಡೀಸ್ ಅಂಡ್ ನ್ಯೂ ಬಾರ್ನ್ಸ್. ನ್ಯೂ ಬಾರ್ನ್ಸ್ಗೆ ಯಾಕೆ ಜಾಂಡೀಸ್ ಅನ್ನೋದು ಬರುತ್ತೆ, ಸೊ ಜಾಂಡೀಸ್ ಯಾಕೆ ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ಜಾಂಡೀಸ್ ಅಂತಂದರೆ ಏನು. ಜಾಂಡೀಸ್ JAUNDICE ಇದು ಒಂಥರ ಜಾಂಡೀಸ್ ಅಂತಂದ್ರೇ ಭಯ ಪಡುವಂತಹ ಒಂದು ಸಿಚುಯೇಷನ್ಸ್ ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಅನ್ನೋದಕ್ಕಿಂತ ತುಂಬ ವರ್ಷದಿಂದ, ತುಂಬ ಕಾಲ ಅಂತಂದರೆ ಇಟ್ಸ್ ಲೈಕ್ ದಶಕಗಳಿಂದನೂ ಸಹ ಜಾಂಡೀಸ್ ಅಂತಂದರೆ ಭಯ ಪಡ್ತಾರೆ. ಮಕ್ಳಿಗೆ ಬಂದುಬಿಟ್ರೆ ಭಯ ಪಡ್ತಾರೆ. ಕೆಲವರು ಇದನ್ನು ಕಾಮನ್ ಅಂತಾರೆ. ಹೌದು, ಇಟ್ಸ್ ಕಾಮನ್. ಸೊ ಜಾಂಡೀಸ್ ಅಂತಂದರೆ ಏನು ಅಂತಂದರೆ ಮೈಯಲ್ಲಿ ಅಥವಾ ಕಣ್ಣಿನ ಬಿಳಿ ಭಾಗದಲ್ಲಿ ಎಲ್ಲೋ ಕಾಣೋದು ಆ್ಯಂಡ್ ಕೆಲವೊಂದ್ಸಲ ಮಕ್ಕಳ ಮೈಯಲ್ಲೆಲ್ಲ ಯೆಲ್ಲೋ ಕಲರ್ ಕಾಣಿಸ್ತಾ ಇರುತ್ತೆ. ಸೊ ಇದನ್ನು ಜಾಂಡೀಸ್ ಅಂತ ಅಂತಾರೆ. ಯಾಕೆ ಜಾಂಡೀಸ್ ಮಕ್ಕಳಲ್ಲಿ ಬರುತ್ತೆ ಅಂತಂದರೆ ಇದು ಒಂದು ಬಿಲಿರುಬಿನ್ ಅನ್ನುವಂತಹ ಒಂದು ಅಂಶ ಮಗುವಿನ ರಕ್ತದಲ್ಲಿ ಹೆಚ್ಚಾದಾಗ. ಬಿಲಿರುಬಿನ್ ಅಂತಂದರೆ ಏನು, ಇದು ಒಂದು ರೀತಿಯಾದ ಬ್ಲಡ್ಡಲ್ಲಿ ಇರುವಂತಹ ಒಂದು ಅಂಶ. ಯಾಕೆ ಹುಟ್ಟಿದ ತಕ್ಷಣ ಮಗುಗೆ ಜಾಂಡೀಸ್ ಬರುತ್ತೆ ಅಂತಂದರೆ ಮಗು ಹೊಟ್ಟೆಯಲ್ಲಿದ್ದಾಗ, ತಾಯಿಯ ಗರ್ಭದಲ್ಲಿದ್ದಾಗ ತಾಯಿ ಮತ್ತು ಮಗುವಿನ ಕರಳು ಅಟ್ಯಾಚ್ ಆಗಿರುತ್ತೆ, ಒಂದೇ ಕರಳಿರುತ್ತೆ. ಸೊ ಅವರಿಬ್ರಿಗೂ ಪ್ಲಾಸೆಂಟಾ ಮುಖಾಂತರ ಮಗುವಿನ ಒಂದು ಮಗುಗೆ ಒಂದು ಆಕ್ಸಿಜನ್ ಹೋಗ್ತಾ ಇರುತ್ತೆ. ಎಲ್ಲ ನ್ಯೂಟ್ರಿಯೆಂಟ್ಸ್ ಪ್ಲಾಸೆಂಟಾ ಮುಖಾಂತರ, ಕರುಳಿನ ಮುಖಾಂತರ ಮಗುಗೆ ಹೋಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ಬಿಲಿರುಬಿನ್ ಅನ್ನುವಂತಹ ಅಂಶನ ತಾಯಿ ಲಿವರ್ ಅಂತಂದರೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಿತ್ತು, ಬಿಲಿರುಬಿನ್ ಅಂತ ಅನ್ನುವಂತಹ ಅಂಶನ. ಅದೇ ಮಗು ಹುಟ್ಟಿದ ಮೇಲೆ ಮಗುವಿನ ಲಿವರ್ ಅಂತಂದರೆ ಮಗುವಿನ ಅಂಗಾಂಗ ಯಾವುದಿರುತ್ತೆ, ಲಿವರ್ ಅನ್ನುವಂತಹ ಒಂದು ಅಂಗಾಂಗ ಈ ಬಿಲಿರುಬಿನ್ ಅನ್ನುವಂತಹ ಒಂದು ಅಂಶನ ಅದು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಅದು ತೆಗೆದು ಹೊರಗಡೆ ಹಾಕಬೇಕು. ಹುಟ್ಟಿದಾಗ ಮಗುವಿನ ಲಿವರ್ ಅಂತಂದರೆ ಫುಲ್ ಟರ್ಮ್ ಬೇಬೀಸ್ಗೆ ಮಗುವಿನ ಲಿವರ್ ಡೆವಲಪ್ ಆಗಿರುತ್ತೆ, ಮೆಚ್ಯೂರ್ಡ್ ಆಗಿರುತ್ತೆ. ಅಂತಹ ಮಕ್ಕಳಿಗೆ ಈ ಬಿಲಿರುಬಿನ್ ಅನ್ನುವಂತಹ ಅಂಶನ ತೆಗೆದು ಹಾಕೋದಕ್ಕೆ, ಎಲಿಮಿನೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವ ಮಕ್ಕಳಲ್ಲಿ ಲಿವರ್ ಅಂಗಾಂಗ ಅಂತಂದರೆ ಲಿವರ್ ಆರ್ಗನ್ ಡೆವಲಪ್ ಆಗಿರೋದಿಲ್ಲ, ಅಂತಹ ಮಕ್ಕಳುಗಳಿಗೆ ಬಿಲಿರುಬಿನ್ ಅಂಶನ ಅದನ್ನು ಹೊರಗಡೆ ಎಲಿಮಿನೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಸಾಧ್ಯ ಆಗೋದಿಲ್ಲ. ಅಂತಹ ಮಕ್ಕಳಲ್ಲಿ ಜಾಂಡೀಸ್ ಕಾಣುತ್ತೆ. ಜಾಂಡೀಸ್ ಅಂತಂದರೆ ಮಗುವಿನ ದೇಹದಲ್ಲಿ
ಕೆಲವು ಭಾಗಗಳು ಕೆನ್ನೆ ಇರ್ಬೋದು, ಕಣ್ಣಿರಬಹುದು, ಕೈ ಕಾಲ್ಗಳಿರ್ಬೋದು, ಕೆಲವೊಂದ್ಸಲ ಹೊಟ್ಟೆ ಮಗುಗೆ ಎಲ್ಲೋ ತರ ಅಂತಂದ್ರೆ ಹಳದಿ ಆಗತ್ತೆ. ಅಂಡ್ ಕಣ್ಣಿನ ಒಂದು ಬಿಳಿ ಭಾಗ ಇರುತ್ತಲ್ಲ ಅದು ಸಹ ಹಳದಿ ಆಗತ್ತೆ. ಯಾವ ಮಕ್ಕಳಿಗೆ ಲಿವರ್ ಮೆಚ್ಯೂರ್ಡ್ ಇರೋದಿಲ್ಲ ಅಂತಹ ಮಕ್ಕಳಿಗಳಿಗೆ ಈ ಜಾಂಡೀಸ್ ಅನ್ನೋದು ಕಾಣುತ್ತೆ. ಸೊ ಜಾಂಡೀಸ್ ಅಂತಂದ್ರೆ ಏನು, ಹೇಗೆ ಬರುತ್ತೆ ಅಂತಂದ್ರೆ ಮಗು ತಾಯಿಯ ಗರ್ಭದಲ್ಲಿದ್ದಾಗ ಬಿಲಿರುಬಿನ್ ಅಂಶ ತಾಯಿಯ ಲಿವರ್ ಮಗುಗೋಸ್ಕರ ಹೊರಗಡೆ ಹಾಕ್ತಾ ಇತ್ತು. ಈಗ ಮಗು ಹುಟ್ಟಿದ ತಕ್ಷಣ ಮಗು ಮತ್ತು ತಾಯಿಯ ಕರಳನ್ನ ಸಪರೇಟ್ ಮಾಡ್ತಾರೆ, ಎಲ್ಲಾನು ಸಪರೇಟ್ ಆಗುತ್ತೆ. ಮಗು ಉಸಿರಾಟದಿಂದ ಹಿಡಿದು ಅಂಡ್ ಮಗು ಹಾಲು ಕುಡಿಬೇಕು, ಮಗು ಲೈಟ್ಗೆ ಎಕ್ಸ್ಪೋಸ್ ಆಗಬೇಕು, ಪ್ರತಿಯೊಂದೂ ಮಗು ತಾನಾಗೆ ಒಂದು ಈ ಪ್ರಪಂಚಕ್ಕೆ ಕಾಲಿಟ್ಟಾಗ ಈ ಬಿಲಿರುಬಿನ್ ಅನ್ನುವಂತಹ ಅಂಶನೂ ಸಹ ಮಗುನೇ ತನ್ನ ಲಿವರ್ ಸಹಾಯದಿಂದ ಇದನ್ನ ಹೊರಗಡೆ ಹಾಕಬೇಕು, ಎಲಿಮಿನೇಟ್ ಆಗಬೇಕು. ಆದ್ರೆ ಮಗುವಿನ ಲಿವರ್ ಇದು ಮೆಚೂರ್ಡ್ ಆಗದೆ ಇರೋದ್ರಿಂದ ಈ ಒಂದು ಬಿಲಿರುಬಿನ್ ಅಂಶ ಬಾಡಿಯಲ್ಲೇ ಇರುತ್ತೆ. ಅದಕ್ಕೋಸ್ಕರ ಈ ಜಾಂಡೀಸ್ ಅನ್ನೋದು ಮಗುಗೆ ಕಾಣಿಸ್ತಾ ಇರುತ್ತೆ. ಹಚ್ಚ ಹಳದಿ ಕಾಣುತ್ತೆ ಕೆಲವು ಮಕ್ಕಳುಗಳಿಗೆ ತುಂಬಾ ಬಿಲಿರುಬಿನ್ ಜಾಸ್ತಿ ಆದಾಗ. ಈ ಬಿಲಿರುಬಿನ್ ಅಂಶ ಅನ್ನೋದು 25 ಪಾಯಿಂಟ್ಸ್ ಅಲ್ಲಿ ಕೆಲವು ಮಕ್ಕಳುಗಳಿಗೆ 17 ಇರುತ್ತೆ, 18 ಇರುತ್ತೆ. ಅದಿತಿಗೂ ಸಹ 18 ಇತ್ತು ಜಾಂಡೀಸ್ ಬಿಲಿರುಬಿನ್ ಅಂಶ. ಬಿಲಿರುಬಿನ್ ಪಾಯಿಂಟ್ ಅನ್ನೋದು 18 ಇತ್ತು. ಅದಕ್ಕೋಸ್ಕರ ಅದಿತಿನ ನಾವು ಫೋಟೋಥೆರಪಿಗೆ ಕೊಟ್ಟಿದ್ವಿ. ಅಂತಂದ್ರೆ ಫೋಟೋಥೆರಪಿ ಅನ್ನೋದು ಒಂದು ಲೈಟ್ ಎಕ್ಸ್ಪೋಜರ್ ಅಲ್ಲಿ ಮಗುನ ಇಡ್ತಾರೆ. ಇದರಿಂದ ಜಾಂಡೀಸ್ ಅನ್ನೋದು ಕಡಿಮೆ ಆಗುತ್ತೆ. ಇದು ನ್ಯೂ ಬಾರ್ನ್ಸ್ಗೆ ವೆರಿ ಕಾಮನ್. ಫುಲ್ಲಿ ಕಂಪ್ಲೀಟ್ ಅಂತಂದ್ರೆ ಫುಲ್ ಟರ್ಮ್ನ ಮಗು ಕಂಪ್ಲೀಟ್ ಮಾಡಿ ಅದು ಮಗು ಹುಟ್ಟಿದ್ರೆ ಆ ಮಕ್ಕಳುಗಳಿಗೆ ಜಾಂಡೀಸ್ ಬರೋದಿಲ್ಲ. ಕೆಲವು ಮಕ್ಕಳುಗಳಲ್ಲಿ ಜಾಂಡೀಸ್ ಬರುತ್ತೆ. ಬಂದಿಲ್ಲ ಅಂತಂದ್ರೂ ಏನು ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ಬಂದ್ರೂ ಸಹ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಏನಕ್ಕಂತಂದ್ರೆ ಫೋಟೋಥೆರಪಿ ಇದೆ ಅಂಡ್ ಡಾಕ್ಟರ್ಸ್ ಎಕ್ಸ್ಪರ್ಟ್ಸ್ಗಳು ಖಂಡಿತವಾಗ್ಲೂ ಇರ್ತಾರೆ. ಅವರು ಈ ಒಂದು ಕೆಲವು ಪ್ರಿಕಾಷನ್ಸ್ನ ಅವರು ತಗೊಳ್ತಿರ್ತಾರೆ. ಆ್ಯಂಡ್ ಆಸ್ ಅ ಪೇರೆಂಟ್ ಆಗಿ, ಆಸ್ ಅ ನ್ಯೂ ಪೇರೆಂಟ್ ಆಗಿ ನೀವೇನು ಮಾಡಬೇಕು ಅಂತಂದರೆ ದಯವಿಟ್ಟು ಆದಷ್ಟು ಫುಲ್ ಟರ್ಮ್ ಬೇಬೀಸ್ಗೆ ನೀವು ಟ್ರೈ ಮಾಡಿ. ಇಫ್ ದೇರ್ ಇಸ್ ಎನಿ ಎಮರ್ಜೆನ್ಸಿ ಸೆಕ್ಷನ್ ಅಥವಾ ಎಮರ್ಜೆನ್ಸಿ ಏನಾರ ಲೇಬರ್ ಆಗಬೇಕು ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಮಾತ್ರ ನೀವು ಡೆಲಿವರಿಗೆ ಹೋಗಿ ಪ್ಲ್ಯಾಂಡ್ ಸಿ ಸೆಕ್ಷನ್ ನೀವೇನಾರ ಮಾಡ್ತಿದ್ರೆ ಆ ಟೈಮಲ್ಲಿ ಮಾತ್ರ ನೀವು ಈ ರೀತಿ ಪ್ಲ್ಯಾಂಡ್ ಸಿ ಸೆಕ್ಷನ್ಸ್ನ ಮಾಡ್ಕೋಬೋದು. ಅಥವಾ ನಿಮಗೆ ಲೇಬರ್ ಬರೋವರೆಗೂ ವೇಟ್ ಮಾಡ್ಬೋದು. ಇಫ್ ದೇರ್ ಇಸ್ ಏನು ತೊಂದರೆ ಇಲ್ಲ, ಎಲ್ಲನೂ ಆರಾಮಾಗಿ ಹೋಗ್ತಿದೆ ಅನ್ನುವಂತಹ ಟೈಮಲ್ಲಿ ನೀವು ಲೇಬರ್ ಅಂತಂದರೆ ನಾರ್ಮಲ್ ಡೆಲಿವರಿಗೇನೆ ಸಹ ಟ್ರೈ ಮಾಡಬಹುದು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ನಾರ್ಮಲ್ ಡೆಲಿವರಿ ಆರ್ ಸಿ ಸೆಕ್ಷನ್. ಫುಲ್ ಟರ್ಮ್ಗೆ ನೀವು ಟ್ರೈ ಮಾಡಬಹುದು. ಇದರಿಂದ ಮಗುವಿನ ಲಿವರ್ ಅಂದರೆ ಆರ್ಗನ್ಸ್ ಎಲ್ಲನೂ ಡೆವಲಪ್ ಆಗುತ್ತೆ. ಲಿವರ್ ಚೆನ್ನಾಗಿ ಡೆವಲಪ್ ಆದಾಗ ಈ ಬಿಲಿರುಬಿನ್ ಅನ್ನುವಂತಹ ಅಂಶನ ಎಲಿಮಿನೇಟ್ ಮಾಡೋದಕ್ಕೆ ಬಾಡಿಗೂ ಸಾಧ್ಯ ಆಗುತ್ತೆ ಆ್ಯಂಡ್ ಯಾವುದೇ ರೀತಿ ಜಾಂಡೀಸ್ ಬರೋದಿಲ್ಲ. ಆ್ಯಂಡ್ ಸೆಕೆಂಡ್ ಟಿಪ್, ಮಗುಗೆ ನೀವು ಸಾಧ್ಯವಾದಷ್ಟು ಎದೆ ಹಾಲನ್ನು ಕುಡಿಸ್ತಾ ಬನ್ನಿ. ಅಂತಂದರೆ ಫಸ್ಟ್ ಫ್ಯೂ ವೀಕ್ಸ್ ಅಂದರೆ ಫಸ್ಟ್ 2 ವೀಕ್ಸಲ್ಲಿ ಮಗುಗೆ 10 ರಿಂದ 12 ಬಾರಿ, ದಿನದಲ್ಲಿ 10 ರಿಂದ 12 ಬಾರಿ ನಾವು ಎದೆ ಹಾಲನ್ನ ಕುಡಿಸ್ಬೇಕಾಗತ್ತೆ. ಈ ರೀತಿ ಎದೆ ಹಾಲನ್ನ ಕುಡಿಸಿದಾಗ ಆ ಒಂದು ಬಿಲಿರುಬಿನ್ ಅಂಶ ಬೇಗ ಲಿವರಿಂದ ಆಚೆ ಹೋಗುತ್ತೆ. ಯಾಕೆ ಅಂತಂದರೆ ಮಗು ಜಾಸ್ತಿ ಯೂರಿನ ಪಾಸ್ ಮಾಡುತ್ತೆ, ಪೂಪ್ನ ಪಾಸ್ ಮಾಡುತ್ತೆ. ಇದರಿಂದ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಇದರಿಂದನೂ ಸಹ ಬಿಲಿರುಬಿನ್ ಅಂಶ ಅಂದರೆ ಹೊರಗಡೆ ಹೋಗುತ್ತೆ. ಲಿವರ್ ಹೊರಗಡೆ ಹಾಕೋದಕ್ಕೆ ಫೀಡಿಂಗ್ ಸಹ ಸಹಾಯ ಮಾಡುತ್ತೆ. ಫಸ್ಟ್ 2 ವೀಕ್ಸಲ್ಲಿ ನಾವು 10 ರಿಂದ 12 ಬಾರಿಯಷ್ಟು ನಾವು ಮಗುಗೆ ಫೀಡ್ ಮಾಡಿಸ್ಬೇಕಾಗತ್ತೆ. ಇದರಿಂದನೂ ಜಾಂಡೀಸ್ ಬರುವುದು ತಡೆಗಟ್ಟುತ್ತೆ, ಬಂದ್ರೂ ಸಹ ಬೇಗ ಇದು ಹೋಗುತ್ತೆ. ಆ್ಯಂಡ್ ಥರ್ಡ್ ಟಿಪ್, ಇದು ಯಾವುದೇ ರೀತಿ ರಿಸರ್ಚ್ ಪ್ರಕಾರ ಅಂತಂದರೆ ರಿಸರ್ಚ್ ಬೇಸ್ಡ್ ಪ್ರೂಫ್ ಇದೇನೂ ಅಲ್ಲ. ಸೈಂಟಿಫಿಕಲಿ ಸಹ ಪ್ರೂವ್ ಆಗಿಲ್ಲ ದಟ್ ಮಗುನ ಅಂದರೆ ಜಾಂಡೀಸ್ ಬಂದಿರುವಂತಹ ಮಗುನ ನಾವು ಸನ್ಲೈಟ್ಗೆ ತೋರಿಸಿದ್ರೆ ಜಾಂಡೀಸ್ ಹೋಗುತ್ತೆ ಅನ್ನುವಂತಹ ಒಂದು ವಿಷಯ ಏನನ್ನು ಫಾಲೋ ಮಾಡ್ತಿದ್ದಾರೆ ಕಲ್ಚರಲ್ ಇದು ಈ ಒಂದು ಮೆಥಡ್ ಫಾಲೋ ಮಾಡ್ಕೊಂಬಂದಿರೋದು ಇಟ್ಸ್ ಫ್ರಮ್ ಡಿಕೇಡ್ಸ್, ದಶಕಗಳಿಂದನೂ ಸಹ ಈ ಒಂದು ಪ್ರಾಕ್ಟೀಸ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ದಟ್ ಮಗುನ ಬಿಸಿಲಿಗೆ ತೋರಿಸಿದ ತಕ್ಷಣ ಜಾಂಡೀಸ್ ಕಡಿಮೆ ಆಗುತ್ತೆ ಅಂತ. ಬಟ್ ಇದು ರಿಸರ್ಚ್ ಪ್ರೂಫ್ ಅಲ್ಲ ಆ್ಯಂಡ್ ಯಾವುದೇ ರೀತಿ ಸೈಂಟಿಫಿಕಲಿ ಪ್ರೂಫ್ ಸಹ ಆಗಿಲ್ಲ. ಬಟ್ ಕಲ್ಚರಲಿ ಇದನ್ನು ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ಇದನ್ನು ನಾವು ಫಾಲೋ ಮಾಡ್ಬೋದು. ಬೆಳಗ್ಗೆ 9 ಗಂಟೆ ಒಳಗಡೆ ಬಿಸಿಲಿಗೆ, 9 ಗಂಟೆನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಏನಕ್ಕಂದರೆ ಈಗ ಸನ್ ತುಂಬ ಡೈರೆಕ್ಟ್ ಎಕ್ಸ್ಪೋಸ್ ಮಗುನ ಮಾಡಬಾರ್ದು, ಸನ್ ಬರ್ನ್ ಆಗಿಬಿಡುತ್ತೆ. ಸೊ ಎಳೆ ಬಿಸಿಲು 7 ರಿಂದ 8 ಗಂಟೆ ಒಳಗಡೆ ಎಳೆ ಬಿಸಿಲಲ್ಲಿ ಮಕ್ಕಳನ್ನು ತೋರಿಸೋದ್ರಿಂದ ವಿಟಮಿನ್ ಡಿ ಮಕ್ಕಳಿಗೆ ಸಿಗುತ್ತೆ. ಇದರಿಂದ ಜಾಂಡೀಸ್ ಕಡಿಮೆ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಕಲ್ಚರಲ್ಲಿ ಇದೆ. ಇದನ್ನು ನಾವು ಫಾಲೋ ಮಾಡ್ಬೋದು. ಬಟ್ ಸೈಂಟಿಫಿಕಲಿ ಇದು ಯಾವುದೇ ರೀತಿ ಪ್ರೂವ್ ಆಗಿಲ್ಲ. ಸೊ ಈ ಒಂದು 3 ಟಿಪ್ನ ಫಾಲೋ ಮಾಡಿ
ಮಾಡಿ, ಲೇಬರ್ ಬರೋವರೆಗೂ ಫುಲ್ ಟರ್ಮ್ ಬೇಬಿಗೆ ನೀವು ಟ್ರೈ ಮಾಡಬಹುದು. ಆ್ಯಂಡ್ ಸೆಕೆಂಡ್ ಒನ್, ಮಗು ಹುಟ್ಟಿದ ತಕ್ಷಣವೇ ಎಷ್ಟು ನಾವು ಫೀಡ್ ಮಾಡ್ತೀವೋ ಅದರಿಂದನೂ ಸಹ ಈ ಬಿಲಿರುಬಿನ್ ಅಂಶ ಕಡಿಮೆ ಆಗುತ್ತೆ, ಜಾಂಡೀಸ್ ಹೋಗುತ್ತೆ. ಆ್ಯಂಡ್ ಸನ್ಗೆ ನಾವು ಎಕ್ಸ್ಪೋಸ್ ಮಾಡ್ಬೋದು. ಸೂರ್ಯನಿಗೆ ಮಗುನ ತೋರಿಸಿದಾಗ, ಎಳೆ ಸೂರ್ಯ, ಕೆಲವರು ಮಧ್ಯಾಹ್ನದ ಹೊತ್ತು 12 ಗಂಟೆ 1 ಗಂಟೆಗೆ ಮಗುನ ತೋರಿಸ್ತಾರೆ. ಇದರಿಂದ ಯಾವುದೇ ರೀತಿ ಬೆನಿಫಿಟ್ಸ್ ಇಲ್ಲ. ತುಂಬ ಮಗು ಮೇಲೆ ಸನ್ ರೇಸ್ ಬೀಳಬಾರ್ದು. ಖಂಡಿತವಾಗ್ಲೂ ಸನ್ ಬರ್ನ್ ಆಗುತ್ತೆ ಮಕ್ಕಳಿಗೆ, ತುಂಬ ತೊಂದರೆನೇ. ಸೊ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ. ಐ ಹೋಪ್ ನಾನು ಜಾಂಡೀಸ್ ಅಂತಂದ್ರೆ ಏನು, ಜಾಂಡೀಸ್ ಯಾಕೆ ಬರುತ್ತೆ, ಆ್ಯಂಡ್ ಇದನ್ನ ಜಾಂಡೀಸ್ನ ತಡೆಗಟ್ಟೋದಕ್ಕೆ ಅಥವಾ ಜಾಂಡೀಸ್ನ ಬಂದಾಗ ನಾವು ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ನನ್ನ ಚಾನೆಲ್ನ ಫಾಲೋ ಮಾಡಿ. ಇದೇ ರೀತಿ ಮಕ್ಕಳ ರಿಲೇಟೆಡ್ ಟಿಪ್ಸ್ಗಾಗಿ ನನ್ನ ಚಾನೆಲ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ಬರ್ತೀನಿ. ಅಂಟಿಲ್ ದೆನ್, ಮಿಸ್ ಮೀ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.